ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿರೋ ಪ್ರಶ್ನೆಗೆ ಈ ವಿಡಿಯೋ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಓರಲ್ ಸೆಕ್ಸ್ನ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು 100ಕ್ಕೆ 80%ನಷ್ಟು ನಮ್ಮ ಪುರುಷರು ಇಷ್ಟಪಡ್ತಾರೆ. 100ಕ್ಕೆ 50%ನಷ್ಟು ನಮ್ಮ ಹುಡುಗಿಯರು, ಆಂಟಿಯರು ಇಷ್ಟಪಡ್ತಾರೆ. ಓರಲ್ ಸೆಕ್ಸ್ ಅಂದರೆ ಮುಖಮೈಥುನ, ಅಂದರೆ ನಾಲಿಗೆಯಿಂದ ಮಾಡಿಕೊಳ್ಳೋ ಒಂದು ಸುಖದ ದಾರಿ. ಫ್ರೆಂಡ್ಸ್, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿದೆ. ಯಾರು ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಓರಲ್ ಸೆಕ್ಸ್ ಇಲ್ಲ ಮುಖಮೈಥುನ ಅಂದರೆ ನಿಮ್ಮ ಹೆಂಡತಿಯ ಯೋನಿಯನ್ನು ಇಲ್ಲ ಗುದದ ದ್ವಾರವನ್ನು ನಾಲಿಗೆಯಿಂದ ಚೀಪೋದನ್ನು ನಾವು ಓರಲ್ ಸೆಕ್ಸ್ ಅಂತ ಹೇಳ್ತೀವಿ. ನಮ್ಮ ಪ್ರಪಂಚದಲ್ಲಿ ಸುಮಾರು 100ಕ್ಕೆ 70% ಜನ ಮುಖಮೈಥುನ ಮಾಡ್ತಾನೆ ಇರ್ತಾರೆ. ಆದರೆ ಇದನ್ನು ಯಾರ ಜೊತೆ ಮಾಡಬೇಕು, ಯಾರ ಜೊತೆ ಮಾಡಬಾರದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಸ್ವಂತ ಹೆಂಡತಿಯ ಜೊತೆ ಇದನ್ನು ಡೈರೆಕ್ಟ್ ಆಗಿ ಮಾಡಿ, ಏನು ಪ್ರಾಬ್ಲಮ್ ಬರೋದಿಲ್ಲ. ನಿಮ್ಮ ಸಂಗಾತಿಯ ಯೋನಿ ಮತ್ತು ಗುದದ ದ್ವಾರವನ್ನು ತುಂಬ ಕ್ಲೀನಾಗಿ ಇಡಬೇಕು. ಮಹಿಳೆಯರು ಇಲ್ಲ ನಿಮ್ಮ ಸಂಗಾತಿ ಮಲ ವಿಸರ್ಜನೆ ಮಾಡಿದ ನಂತರ ಗುದದ ದ್ವಾರವನ್ನು ಒಂದು ಆಂಟಿ ಬ್ಯಾಕ್ಟೀರಿಯಲ್ ಸೋಪಿನಿಂದ ಚೆನ್ನಾಗಿ ತೊಳೆಯಬೇಕು. ಇಲ್ಲಾಂದರೆ ಆ ಜಾಗದಲ್ಲಿ ಬ್ಯಾಕ್ಟೀರಿಯಾಗಳು ತುಂಬಿಕೊಂಡಿರುತ್ತೆ. ನಿಮ್ಮ ಸಂಗಾತಿ ನಿಮಗೆ ಮಾತ್ರ ಸ್ವಂತ ಆಗಿರಬೇಕು. ಅವಳಿಗೆ ಬೇರೆ ಸಂಬಂಧ ಇರಬಾರದು. ಇದ್ದರೆ ತುಂಬ ಡೇಂಜರು. ಮತ್ತು ಸುಂದರವಾಗಿರುವ ಹುಡುಗಿಯರು ಮತ್ತು ಆಂಟಿಯರ ಯೋನಿ ಮತ್ತು ಗುದದ ಭಾಗವನ್ನು ಚೀಪೋಕ್ಕೆ ಪುರುಷರು ತುಂಬ ಇಷ್ಟಪಡ್ತಾರೆ. ಆದರೆ ಈ ತಪ್ಪನ್ನು ಪುರುಷರು ಮಾಡಲೇಬಾರದು. ಮಾಡಿದರೂ ಡಾಕ್ಟರ್ನ ಒಂದು ಸಾರಿ ಕೇಳಿ ಮಾಡಬೇಕು. ಅವರು ಓಕೆ ಅಂದರೆ ಮುಖಮೈಥುನ ಮಾಡಬಹುದು. ಇಲ್ಲಾಂದರೆ STD ಅಂದರೆ ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ಗೆ ಸಂಬಂಧಪಟ್ಟ ಕೆಲವು ದೊಡ್ಡ ದೊಡ್ಡ ಕಾಯಿಲೆಗಳು ನಿಧಾನವಾಗಿ ಬರೋಕ್ಕೆ ಶುರುವಾಗುತ್ತೆ. ಈ ಕಾಯಿಲೆ ಬಂದರೆ ನಿಮ್ಮ ಕತೆ ಅಷ್ಟೇ. ಅದಕ್ಕೆ ಹೆಂಡತಿಯನ್ನು ಬಿಟ್ಟರೆ ಬೇರೆ ಯಾರ ಜೊತೆನೂ ಮಾಡಲೇಬೇಡಿ. ಮಾಡಿದರೆ 2 ಇಲ್ಲ 3 ವರ್ಷ ಬಿಟ್ಟು ಕಾಯಿಲೆಗಳು ನಿಧಾನವಾಗಿ ಬರೋಕ್ಕೆ ಶುರುವಾಗುತ್ತೆ. ನಿಮಗೆ ಗೊತ್ತೇ ಆಗೋಲ್ಲ. ಇದು ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ.